ಮಂಜುಳಾ ನನ್ನ ಆಸೆ ತೀರ್ತಿ ಮನೆಗೆ ಹೋಗ್ಬೇಕಾಗಿತ್ತು ಅಂತ ನಮ್ಮ ಬಾಲ್ಯ ಸ್ನೇಹಿತ ನನ್ನ ಹಿತೈಷಿ ಬಂಧು ಸಿಂಧೂಪುರ ಬೆಟ್ಟದವರು ಶ್ರೀ ಆದಿನಾಥ ಜೈನ್ ಅಂತ ಹೇಳಿ ಅವರ ಮಗಳು ಅವರ ಮೊಮ್ಮಕ್ಕಳು ಮತ್ತು ಅವ್ರ ಫ್ರೆಂಡ್ ಕೂಡ ಇವತ್ತು ಫಸ್ಟ್ ಟೈಮ್ ಮೊದಲ ಬಾರಿಗೆ ನಮ್ಮ ಸಮೃದ್ಧಿ ಸನ್ನಿಧಿಗೆ ಪದಾರ್ಪಣೆ ಮಾಡ್ತಾ ಇದ್ದಾರೆ. ಅವರಿಗೆ ಸಾಂಗ್ಲಿ ಕುಟುಂಬ ಪರಿವಾರದ ಪರವಾಗಿ ಸ್ವಾಗತ ಸುಸ್ವಾಗತ. ವೆಲ್ಕಮ್ ವೆಲ್ಕಮ್ ಟು ಅವರ್ ಸ್ವೀಟ್ ಹೋಮ್. ಬನ್ನಿ ಒಳಗಡೆ. ಅಚಾನಕ್ಕಾಗಿ ಯಾರು ಬಂದಿದ್ದಾರೆ ನಮ್ಮ ಮನೆಗೆ, ಎಲ್ಲರೂ ಸೇರಿ ನೋಡೋಣ, ಭೇಟಿ ಮಾಡಿಸೋಣ. ನಮ್ಮ ಅಭಿಮಾನಿಗಳಿಗೆ ಒಳ್ಳೆ ಜನ ಅದಾರ. ಸ್ಪೆಷಲ್ ನಮ್ಮ ಮನೆಗೆ ಬಂದಿದ್ದಾರೆ ಇವತ್ತು. ನಮ್ಮ ಫ್ರೆಂಡ್ ಅವರ ಮಗಳಂತ, ನಮ್ಮ ಮನೆಯವ್ರ ಫ್ರೆಂಡ್ ಅವ್ರ ಮಗಳಂತ ನಮಗೆ ಹುಡ್ಕಾಡ್ಕೊಂಡು ಬಂದಿದ್ದಾಳೆ ಅವಳು. ಇವರು ನಮ್ಮ ನೇಬರ್ ಅದಾರಲ್ಲ, ಅದೇ ಪಾಟೀಲ್ ಅಂತ ಹೇಳಿ ಇಲ್ಲಿ ಅದಾರ ನಮ್ಮ ನೇಬರು, ಸುಮಿತ್ರಾ ಪಾಟೀಲ್ ಅಂತ, ಅವ್ರಿಗೆ ಪರಿಚಯ ಅಂತ. ಅದಕ್ಕೆ ಅವಳು ನಮ್ಮ ಮನೆಗೆ ಗೊತ್ತಿತ್ತಂತ ಭೇಟಿ ಆಗೋಣ ಅಂತ ಬಂದಿದ್ದಾರೆ. ಎಷ್ಟು ಖುಷಿ ಆಗ್ತದೆ ನಮ್ಮವ್ರು ಅಂತಂದಮೇಲೆ, ಹಿಂಗಿರ್ತದೆ ನೋಡಿ. ಭಾಳ ಪ್ರೀತಿಯಿಂದ ಮಾತಾಡ್ತಾ ಇದ್ದಾಳೆ ಅವಳು. ಆಮೇಲೆ ನಮ್ಮ ಮನೆಯವರು ಬರ್ತಾ ಇದ್ದಾರೆ ಈಗ ಆಫೀಸ್ದಿಂದ, ಮಾತಾಡ್ಸೋಣ. ಮತ್ತು ನಾನು ವಿಡಿಯೋ ಈಗ ಸ್ಟಾರ್ಟ್ ಮಾಡಿದೆ, ಅವಾಗಿಂದ ಮಾಡಿರಲಿಲ್ಲ. ಚೆನ್ನಾಗಿ ಅನಿಸ್ತಾ ಇದೆ ಭೇಟಿಯಾಗಿ. ನೋಡ್ರಿ ಹಿಂಗಿರ್ತಾರೆ ನಮ್ಮೂರವರು ನಮ್ಮವರು ಅಂತಂದಮೇಲೆ ಎಷ್ಟು ಹೆಮ್ಮೆ ಅನಿಸ್ತದೆ ನಮಗೆ, ಎಷ್ಟು ಖುಷಿಯಿಂದ. ಆಗಿ ಬಹಳ ವರ್ಷ ಆಯ್ತು. ಅದೇ ಅದೇ ನೋಡಿದ್ವಿ, ನಮ್ಮ ಮನೆಗೆ ಬಂದ ತಕ್ಷಣ ಪರಿಚಯ ಆಗಿದ್ರು, ನೋಡಿದ ತಕ್ಷಣ ಗುರ್ತು ಹಿಡ್ಬಿಟ್ಟು ಬಂದ್ವಿ ನಾವು. ಅದೇ ಅದೇ ಅದು ಒಂದು ಒಬ್ರು ಮನೆಗೆ ಹೋದಾಗ ಅವಳು ಫೋಟೋ ನೋಡಿ, ಅಲ್ಲಿ ನಮ್ಮ ಮನೆಯವ್ರ ಫೋಟೋ ನೋಡಿ ಗುರ್ತಾಗಿದ್ದಾಳಂತ. ಇವರು ಅಂಕಲ್ ನಂಗೆ ಪರಿಚಯ ಅದಾರ, ಇವ್ರು ನಮ್ಮ ಮನೆಗೆ ಬಂದಿದ್ರು ಅಂತ ಹೇಳಿ ನಮ್ಮ ಮನೆ ಹುಡ್ಕಾಡ್ಕೊಂಡು ಬಂದಾಳ ಅವಳು, ನಮಗೆ ಭೇಟಿ ಆಗೋಣಂತ. ಮತ್ತೆ ನೋಡೋಣ. ಓಕೆ ಮಾ, ಬನ್ನಿ ನೋಡಿ ಬರ್ರಿ. ಈಗ ಅವ್ರಿಗೆ ಡ್ಯಾನ್ಸ್ ನೋಡಲ್ಲಿ ಅಮ್ಮ ಎದುರು ಹೆಂಗೆ ಕಾಣಿಸ್ತಾ ಇದಾರೆ. ಆಯ್ತದ ಮಾಡೋಣ ಇರು, ನಾನು ರೆಡಿಯಾಗಿ ಬರ್ತೀನಿ, ಎಲ್ಲರೂ ಮಾಡೋಣ. ಚೆನ್ನಾಗೈತೆ, ನಿಮಗೆ ಭೇಟಿಯಾಗಿ ಖುಷಿ ಅನ್ನಿಸ್ತಾ ಇದೆ ನಂಗೆ. ಎಲ್ಲ ಮನೇನೆ ತುಂಬಿಟ್ಟಿದೆ ಮಕ್ಕಳದಿಂದ. ಮಕ್ಕಳ ಶೈನ್ಯ ನಮ್ಮ ಮನೆಗೆ ಬಂದದ ಇವತ್ತು. ಎಷ್ಟು ಟ್ಯಾಲೆಂಟ್ ಇರುವಂಥ ಮಕ್ಕಳು. ನೀವೆಲ್ಲ ಮಾತಾಡಿದ್ದು ಹೆಂಗೆ ಅನಿಸ್ತಾ ಇದೆ ನಮ್ಮ ಮನೆ ನೋಡಿ ನಿಮ್ಗೆ? ಖುಷಿ ಆಯ್ತು. ಮತ್ತು ಒಂದೊಂದು ಗೋಡೆ ಮೇಲೆ ಒಂದೊಂದು ಸ್ಟೋರಿ ಹಾಕಿದಿರಲ್ಲ, ಮಕ್ಕಳು ಕಲಾಕೂ ಇಂಪ್ರೆಷನ್. ಅದೇ ಅದೇ ಓಕೆ ಓಕೆ. ಆಮೇಲೆ ಇನ್ನೂ ನೋಡೋದು ಭಾಳ ಜನ ಇದ್ದಾರೆ. ಅದ್ರೊಳಗೆ ನೀವು ಫಸ್ಟ್ ನಮ್ಮ ಮನೆಗೆ ಬಂದಾಗ ಇನ್ನೂ ನಮ್ಮವರೇ ನೋಡಿಲ್ಲ ಇನ್ನೂ, ಅದ್ರೊಳಗೆ ನೀವು ನೋಡಿ ಎಷ್ಟೊಂದು ಅದೇ ಅಮ್ಮ, ಒಳ್ಳೇದಾಯ್ತಮ್ಮ. ಎಷ್ಟು ಒಳ್ಳೆ ಸ್ಥಾನ ನಮಗೆ ಕೊಡ್ತಾ ಇದೀಯಾ. ಅದೇ ಅದೇ ಅಮ್ಮ, ಬರ್ತಾ ಇರಿ ಯಾವಾಗಲೂ, ನಿಮ್ಮನೆ ಅಂತ ತಿಳ್ಕೊರಿ, ಇಲ್ಲೇ ಇರ್ತೀವಿ ನಾವು. ಅದೇಮ್ಮ ಓಕೆ. ಎಷ್ಟು ಫೋಟೋದೇ ಇಷ್ಟ ಇದೆ ನೋಡಿ ಅವ್ರಿಗೆ, ಎಷ್ಟು ಖುಷಿಯಿಂದ ಫೋಟೋ ತಗೋತಾ ಇದ್ದಾರೆ. ನನ್ನ ಖುಷಿ ಇಲ್ಲೇ ಅದ, ನನಗಿದೇ ಬೇಕಾಗಿತ್ತು. ಎಲ್ಲರೂ ಬರಬೇಕು ಖುಷಿಯಿಂದ, ಎಲ್ಲ ಅವರು ಎಂಜಾಯ್ ಮಾಡಬೇಕು ಅಂತೇಳಿ, ಹಿಂಗೆ ಎಂಜಾಯ್ ಮಾಡಲಿ ಅವರು. ಬಂದ್ರು, ಬನ್ನಿ ಬನ್ನಿ ಎಲ್ಲ. ನಿಮ್ಮ ಫ್ರೆಂಡ್ ಅವರ ಮಗಳು ಬಂದಾಳ ಭೇಟಿ ಆಗಕ್ಕೆ. ನಿಮಗೆ ಯಾವಾಗ ನೋಡ್ತೀನಿ ಅಂತ ನಾತಾಳ ನಿಮಗೆ. ಬರ್ರಿ ಬರ್ರಿ. ಓಕೆ ಒಳಗೆ ಹೋಗೋಣಲ್ಲ ಮೊದಲ, ಒಂದು ಸ್ವಲ್ಪ ಬೆಳಕೈದು ಫೋಟೋ ತಗೊಳ್ಳೋಣ. ಅಪ್ಪ ಎಲ್ಲಿ ಕೊಡು ಅಕ್ಕ ಕಡೆ. ಪಟ ಪಟ ಹೋಗಿ ಬಾಗ್ಲ ತೆಗೆದ್ಲು ಅಲ್ಲ. ಸರ್ಪ್ರೈಸ್ ಮಾಡಿದ್ದಾರೆ. ನಾನು ಆದಿನಾಥ್ ಅವ್ರ ಮಗಳು ಅಂಕಲ್. ಪಪ್ಪ ನೀವು ಫ್ರೆಂಡ್ಸ್ ಅಂತ. ನನ್ನ ಮಗಳು ವೈಶಾಲಿ. ಆಮೇಲೆ ಒಂದ್ಸಲ ನಿಮ್ಮ ಮನೆಗೆ ಬಂದಾಗ ಭೇಟಿ ಆಗಿದ್ದೀವಿ. ನಾನ್ ನೋಡಿದ್ದೆ ಅಂಕಲ್, ಫೋಟೋ ಒಳಗೆ ನೋಡ್ಬಿಟ್ಟು ಗೊತ್ತಾಯ್ತು. ಸರಿ, ಆಮೇಲೆ ಮುಂಚೆ ನೀವು ಇಲ್ಲಿ ಸಂಬಳದಲ್ಲಿ ಇದ್ರ? ಹಾ, ಸಂಬಳ ಒಳಗೆ 2 ವರ್ಷ ಇದ್ವಿ. ನಮ್ಮ ಹಸ್ಬೆಂಡ್ ಆರ್ಮಿ ಒಳಗ, ಈಗ ರಿಟೈರ್ಮೆಂಟ್ ಆಗಿ ಇವಾಗ ಅವಾಗ ಇಲ್ಲಿ ಈಗ ಬಂದಿದ್ದೇವೆ ಗಣೇಶ್ಪುರ ಅಂದ್ರೆ ಇಲ್ಲಿ ಮೇಲ್ಗಡೆ. ಸರಿ, ಮತ್ತೆ ಪೃಥ್ವಿರಾಜ್ ಎಷ್ಟನೇ ಕ್ಲಾಸ್? ಯಾವ ಸ್ಕೂಲ್? ಎಲ್ಲಿದೆ ಅದು? ಇಲ್ಲ, ನಾವು ಸ್ಟಾರ್ಟಿಂಗ್ ಇಂದಾನು ಆರ್ಮಿ ಒಳಗೆ ಹಾಕಿದ್ದೀವಿ. ಪಾಟೀಲ್ ಇವರು ಸುಮಿತ್ರಾ ಪಾಟೀಲ್ ಅಜ್ಜಿ ಆಗ್ಬೇಕಂತ. ನಮ್ಮ ನೇಬರ್ ಅವರು. ನಮ್ಮ ಮನೇನು ಎಂಪಲ್ ಟವರ್ ಐತಿರಲ್ಲ, ಗಣೇಶ್ಪುರ. ನಾವು ಪಾಟೀಲ್ ಕಾಲೋನಿ. ಅಪಾರ್ಟ್ಮೆಂಟ್ ಇಲ್ರಿ, ಅವರು ರೆಂಟ್ ಕೊಡಕ್ ಹೋಗ್ತಿದ್ರು.
ಅಲ್ಲ ಅದು ಎಂಪೋರಿಯಂ ಟವರ್ ಅದು ಎದುರುಗಡೆ ರೋಡ್ ಆರ್ಮಿದವ್ರು ಇದ್ದಿದ್ದು. ಹ್ಞೂ 6 ಮರಾಠ ಮಂದಿ. ಓಕೆ, ನಿನ್ನ ಹೆಸರು ಏನಪ್ಪ? ನಿಮ್ಮ ಮಗ? ಹ್ಞೂ ಹಾಂ, ಹೇಳಿ ಹೆಸರು? ಸುಮಂತ್. ಸುಮಂತ್, ನೀ ಎಷ್ಟನೇ ಕ್ಲಾಸ್? 6th. ನಿಮ್ಮ ಯಜಮಾನರು ಕೂಡ ಆರ್ಮಿ ಇನ್ನೂ ಇದ್ದಾರೆ? ಅದಾರ ಸಿಕ್ಕಿಂ ಒಳಗದ. ಓಕೆ, ನಿನ್ನ ಹೆಸರು? ಹಾಂ, ಸಮೀಕ್ಷಾ. ಇವರು ನಿಮ್ಮ ಮಗಳ? ಓಕೆ, ನೀ ಎಷ್ಟನೇ ಕ್ಲಾಸ್? 3rd standard. ಯಾವ ಸ್ಕೂಲು? ಜಿಜಾ ಮತ್ತೆ ಓಕೆ, ಆಯ್ತು. ಈಗ ನೀವು ಇವತ್ತು ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದೀರಿ. ಹೌದು. ನಾನು ನನ್ನ ಧರ್ಮಪತ್ನಿ ಸಂಗೀತ ಸಾಂಗ್ಲಿ, ನನ್ನ ಹೆಸರು ಸುರೇಶ್ ಸಾಂಗ್ಲಿ ಅಂತೇಳಿ. ಇಲ್ಲಿ ಬೆಳಗಾವಿಯಲ್ಲಿ ಸೆಂಟ್ರಲ್ GST ಒಳಗೆ ಇವಾಗ ಸೂಪರಿಂಟೆಂಡೆಂಟ್ ಇದ್ದೀನಿ. ಅದಿನತ್ ನನ್ನ ಕ್ಲೋಸ್ ಫ್ರೆಂಡ್, ನನ್ನ ಕ್ಲಾಸ್ಮೇಟ್, ನಮ್ಮ ಊರವ. ನಾವೆಲ್ಲ ಅಂತವ್ರು ಇದ್ದಂಗೆ ಇದ್ದೀವಿ ಊರಲ್ಲಿ, ಸಿದ್ಧಪುರ ಬೆಟ್ಟದಲ್ಲಿ ಇರುವಾಗ ಅಪ್ ಟು 10th ಸ್ಟ್ಯಾಂಡರ್ಡ್ ರಭಾವಿ ಮಠದಲ್ಲಿ ಓದಿದೀವಿ ನಾವು. ಸೊ ನಿನ್ನೆ ತಾನೇ ಅವರು ಸುಮಾರು 9:30 ಗಂಟೆಗೆ ಕಾಲ್ ಮಾಡಿದ್ರು. ನಮ್ಮ ಮಗುನು ಅಲ್ಲಿ ನಿಮ್ಮ ಮನೆ ಹತ್ರನೇ ಏನೋ ಮನೆ ಮಾಡಿದಾರಂತೆ, ಅದು ಮತ್ತೆ ನಿಮ್ಗೆ ಭೇಟಿ ಆಗ್ಲಿಕ್ಕೆ ಬರ್ತಾರಂತ ಹೇಳಿದ್ರು. ಸೊ ಧಾರಾಳವಾಗಿ ಬರ್ಬೋದು, ಭೇಟಿ ಆಗಬಹುದು ಅಂತ ಹೇಳಿದ್ದೇನೆ. ಸೊ ಖುಷಿ ಆಯ್ತು ನಿಮ್ಮನ್ನೆಲ್ಲ ನೋಡಿ. ಅವರು ಮನೆ ಕಡೆ ಬಂದ್ರು. ನಾನ್ ಅನ್ಕೊಂಡೆ ಯಾರೋ ನಮ್ಮ ಮನೆ ನೋಡ್ತಾ ಇರ್ಬೇಕು ಬಿಡಿ ಅಂತ ಹೇಳಿ ನಾನು ಅನ್ಕೊಂಡೆ. ಎಲ್ಲಾರು ಇಷ್ಟ. ಆಮೇಲೆ ಅವ್ರು ಬಾಗ್ಲ ಬರ್ಸಿದ್ರು. ಆಮೇಲೆ ನೋಡ್ದೆ ಯಾರಮ್ಮ ನೀವು ಅಂತಂದ್ಮೇಲೆ ನಾನು ವೈಶಾಲಿ ರೀ ಅಂತಂದ್ಲು. ಆಮೇಲೆ ಗೊತ್ತಾಗ್ಲಿಲ್ಲ. ಆಮೇಲೆ ಹೇಳಿದ್ಲು ನಿನ್ನೆ ನಮ್ಮ ಅಪ್ಪಾಜಿ ಫೋನ್ ಮಾಡಿದ್ರು ಅಂತ ಹೇಳಿಲ್ಲ. ನಾವು ಸಡನ್ ಆಗಿ ಬಂದ ತಕ್ಷಣ ನಮಗೂ ಬಹಳ ಖುಷಿ ಅನಿಸ್ತು. ಒಂದ್ ಸತಿ ನೋಡಿದ ಪಪ್ಪನ್ ಫ್ರೆಂಡ್ ಇಲ್ಲೇ ಇದಾರೆ ಅಂತ ನಮ್ಮ ಸ್ವತಃ ಪೇರೆಂಟ್ಸ್ ನೋಡಿದಂಗ ನಮ್ಗೆ ಬಹಳ ಖುಷಿ ಅನಿಸ್ತು. ಬಹಳ ಈಗ ನಿಮ್ಮ ಯಜಮಾನ್ರು ಎಲ್ಲಿ ಸದ್ಯ? ಆರ್ಮಿಯಿಂದ ಇವಾಗ ರಿಟೈರ್ಮೆಂಟ್ ಆಗಿದ್ದಾರೆ. ಇವಾಗ ಎಲ್ಲಿ ಮತ್ತೆ ವರ್ಕ್ ಮಾಡ್ತಾ ಇದ್ದಾರೆ? PSI ಕೋಚಿಂಗ್ ಗಡಿನಾಡು ಕೋಚಿಂಗ್ ಆಗ್ತದೆ. ಓಕೆ, ವೆರಿ ಗುಡ್. ನೀನು ಎಷ್ಟು ಓದಿದೀಯ? ನಾನು BA ಫಸ್ಟ್ ಇಯರ್. ನೀವು ಒಬ್ಬನೇ ಮಗ? ಒಬ್ಬನೇ ಮಗ. ವೆರಿ ಗುಡ್. ಮನೆಯವ್ರಿಗೂ ಕೂಡ ಭೇಟಿ ಮಾಡ್ತೀನಿ. ಸೊ ಮನೆ ಹತ್ರನೇ ಇದೆ. ಎಂಪೋರಿಯಂ ಟವರ್ ಅಂದ್ರೆ ಇಲ್ಲಿ ಮುಂದುಗಡೆ ಇದೆ. ಪಾಟೀಲ್ ಕಾಲೋನಿ ಅಂತ ಹೊಸದಾಗಿ ಆಗಿದೆ ಆಕ್ಚುಲಿ. ಆಮೇಲೆ ಅದು ಮುಂದೆ ಆರ್ಮಿ ಕಾಲೋನಿ ಅಂತ ಐತಲ್ಲ, ಅದ್ರ ಹಿಂದ್ಗಡೆ ಜ್ಯೋತಿ ಕಾಲೋನಿ, ಕ್ರಾಂತಿನಗರ್ ಫಸ್ಟಿಗೆ ಬರ್ತೈತ್ರಿ. ಕ್ರಾಂತಿನಗರ್ ಇನ್ನೂ ದೂರ ಆಗ್ತೈತ್ರಿ. ನಿಮ್ಮೂರು ಯಾವರು? ನಮ್ದು ಗಂಡ ಮನೆ ಗೋಡ್ಗೇರಿ ರೀ. ಶಾಂಭವಿ ಏನ್ ಮಾಡ್ತಾ ಇದ್ದಾಳೆ ನೋಡಿ ಇಲ್ಲಿ. ಇದು ನಾವೆಲ್ಲರಿಗೂ ಅವ್ರಿಗೆ ತರಿಸಿದ್ದೀವಿ ಹುಡುಗರಿಗೆಲ್ಲ ತಿನ್ನಕಂತ ಹೇಳಿ. ಆಮೇಲೆ ಇಲ್ಲಿ ಚಟ್ನಿ ಅದ, ಆಮೇಲೆ ಒಂದು ಸ್ಪೂನ್ ಕೊಡೋಣ. ಮತ್ತು ಇಲ್ಲೆಲ್ಲ ಸಮೋಸ ತರಿಸಿದ್ದೀವಿ, ಇದೆಲ್ಲ ಐಸ್ ಕ್ರೀಮ್ ಅದ, ಎಲ್ಲರಿಗೂ ಕೊಡೋಣ. ಈಗ ಅಚಾನಕ್ಕಾಗಿ ಪಾಪ ಸಡನ್ನಾಗಿ ನಮ್ಗೆ ಸರ್ಪ್ರೈಸ್ ಮಾಡಿದ್ದಾರೆ. ಖುಷಿ ಆಗ್ತದೆ. ಇದ್ರಾಗ ಸ್ಪೂನ್ ಆದರೂ ಇದ್ರಾಗ ಇರಲಿಲ್ಲ. ಶಾಂಭವಿ ಮಾ ಟೇಬಲ್ ಹೊರಗಡೆ ಇದೆಮ್ಮ. ವಿಡಿಯೋ ಮಾಡಿದ್ರು. ಚಾನಲ್ ಐತಿ ನಮ್ದು. ಎಲ್ಲ ವಿಡಿಯೋ ಮಾಡಿದ್ರು. ಪಾಪ ಅವ್ರು ವೆಲ್ಕಮ್ ಮಾಡ್ಕೊಂಡ್ರು, ರೋಸ್ ಎಲ್ಲ ಕೊಟ್ಟ. ಹಿಂಗ ನಮ್ಮ ಫ್ರೆಂಡ್ ಮಗಳ ಅಭಿನಾಥ್ ಅವ್ರ ಮಗಳ ಅಂತೇಳಿ ಭಾಳ ಚಲೋ ಅದಾರ ಪಾಪ. ನೀವು ಮೊದ್ಲು ಭಾಳ ಒಳ್ಳೆಯವ್ರದೇರಿ, ಅದಕ್ಕೆ ನಮ್ಗೆ ಇಷ್ಟ ಹೋಗುತ್ತಾ ಇದ್ದೀರಾ. ಏನಿಲ್ಲ ಆರಾಮಾಗಿ ತಗೊಳ್ರಿ ಮಾ. ಭಾಳ ಖುಷಿ ಆಗ್ತದ ನೋಡಿ. ನಾನು ಎಲ್ಲಾರು ಹುಡುಗಿನೂ ಎಷ್ಟು ಚಲೋ ಅದಾಳು. ಕೊಡ್ತಂಗಪ್ಪ ಅಂತಲ್ ಕಡೆ. ನಮಸ್ಕಾರ. ಅದಪ್ಪನ ಬಂದ್ರಲ್ಲ ನಮ್ಮ ವೈಶಾಲಿ ಮೇಡಮ್ ಅವರು. ಖುಷಿ ಅದ. ನೀವು ನಿನ್ನೆ ಮಾತಾಡಿದಿರಲ್ಲ, ಅವ್ರ ಹಂಗ ವಾಕಿಂಗ್ ಮಾಡ್ಕೋದು ಬಂದಾರ. ಮನೆಯವ್ರು ಗುರ್ತಾ ಹಿಡಿದಿಲ್ಲ. ಆಮೇಲೆ ನಾವು ವೈಶಾಲಿ ರೀ ಅದನ್ನ ಫೋನ್ ಮಾಡಿವ ಅಂತ ಗುರ್ತಾ ಹಿಡಿದ. ಆಮೇಲೆ ಮೋಸ್ಟ್ಲಿ ಬಂದು ಸೆಲ್ಫಿ ತೆಗಿತಾ ಇದ್ದಾರೆ ನಮ್ದೆಲ್ಲದು. ಇಲ್ಲಿ ನಾವು ಈ ಸೈಡ್ ಕೊಟ್ಟಿದ್ದೀವಿ. ಅಲ್ಲೇ ಇರ್ತಾರ ಹೆಂಗ? ಹಾ, ಈಗ ಯಾರಲ್ಲಿ ಇನ್ಚಾರ್ಜ್ ನಮ್ಮವ್ರು ಅದಾರ? ಹಾ ಹಾ, ಹೌದು, ಕರೆಕ್ಟ್. ಥ್ಯಾಂಕ್ ಯು. ಹೌದು ಹೌದು ಹೌದು. ಆಯ್ತು, ನೀವು ಸಲ ಬೆಳಗ್ಗೆ ಬಂದಾಗ ಬಂದವ್ರು ಮನೆ ಕಡೆ ಹಂಗಾರ. ಹಾ, ಸರಿ ಸರಿ, ಓಕೆ ಓಕೆ ಓಕೆ, ಬಾಯ್ ಬಾಯ್. ಹೋಗ್ತೀನಿ ನಾನು. ಒಂದ ಯೂನಿಟ್ ಒಳಗ 7 ವರ್ಷ ಸರ್ವಿಸ್ ಮಾಡ್ಯಾರ. ಅಂದ್ರೆ ಬೇರೆ ಪೋಸ್ಟಿಂಗ್ ಬಂದ್ರೆ ಸರ್ವಿಸ್ ಬರ್ಕೊಟ್ಟಿದ್ರು ಅಥವಾ 18 ಇಯರ್ಸ್ ಒಳಗೆ ಮ್ಯಾರೇಜ್ ಆಗೈತ್ರಿ. ಹೆಂಗ ಅನಿಸ್ತಾ ಇದೆ ನಮ್ಗೆ? ನಿಮ್ಗೆ ಹೆಂಗ ಅನಿಸ್ತಾ ಇದೆ ಇಲ್ಲಿ? ಹೂ ಹೆಂಗ ಅನಿಸ್ತಾ ಇದೆ ತಲೆಯಾಗ? ಹೊಗಳ್ತಾ ಇದಾರೆ ನಿನ್ಗೆ ಅಮ್ಮ. ಹಾ, ಎಷ್ಟೊಂದು ಹೊಗಳ್ತಾ ಇದಾರೆ ಅಮ್ಮ ನಿನ್ಗೆ. ಎಷ್ಟೊಂದು ಹೇಳ್ತಾ ಇದ್. ನೀ ಏನಾದ್ರು ಅಮ್ಮ ಅಪ್ಪ ಬಗ್ಗೆ ಹೇಳ್ತಿ? ಹಾ, ಚೆನ್ನಾಗಿದ್ದಾರೆ.
ಅಮ್ಮ ಬಂದಾಗಿಂದ ಅದೇ ಎಷ್ಟು ಹೇಳಿದ್ ನಿನ್ ಬಗ್ಗೆ ನಿಂಗೆ ಹೆಂಗ ಅನಿಸ್ತದ? ಹೌದಾ, ಮತ್ತೆ ನೀನು ಹಂಗೆ ಇದೆಯ ಅಂತ ಅದೇ ಹೇಳ್ತಾ ಇದ್ದಾರೆ. ಆಯ್ತು, ಹಿಂಗೆ ಇರು ಪ್ರೀತಿಯಿಂದ. ಮತ್ತೆ ಬರ್ತಾ ಇರು. ಮತ್ತೆ ಡ್ರೆಸ್ ಅಂತೂ ಬಹಳ ಚೆನ್ನಾಗಿದೆ ನಿಂದ. ಅದೇ ಎಷ್ಟು ಖುಷಿ ಆಗ್ತದೆ ನಮ್ಮವರು ಎಷ್ಟು ಪ್ರೀತಿಯಿಂದ ಮಾತಾಡೋದು, ಬರೋದು, ಭೇಟಿಯಾಗೋದು. ನೀವೆಲ್ಲ ಹೆಂಗೆ ಬಂದಿದ್ದೆಲ್ಲ ಹಂಗೆ ನಾವು ಮೊದಲು ನಾವು ಗಂಡ ಐತಿ ಹಂಗೆ ಬೇರೆದವ್ರ ಮನೆಗೆ ಹೋಗೋರೆ. ನಮ್ಗೆ ಯಾರು ಇಷ್ಟ ಆಗ್ತಾ ಇಲ್ಲ ಅವ್ರ ಮನೆಗೆ ಹೋಗಿ ಭೇಟಿಯಾಗಿ ಕುತ್ಕೊಂಡು ಮಾತಾಡಿ ನೀವು ಆಯ್ತಿರ್ಲಿಲ್ಲ, ನಡಿಲ ಹೋಗೋದು, ಎಷ್ಟು ಮಾತಾಡ್ತೀನಿ, ನಡಿಲ ಹೋಗೋದು ನನಗೆ ಬಿಟ್ಟು ಬರಕ್ ಆಗ್ತಿರ್ಲಿಲ್ಲ ಅವ್ರ ಮನೆಗೆ. ಅಲ್ಲೆಲ್ಲ ಆಸೆ ತೀರ್ತಿ ಮನೆಗೆ ಹೋಗ್ಬೇಕಾಗಿತ್ತು ಅಂತ ಕೈ ಕೊಡು ಇಷ್ಟೆಲ್ಲ ಮಾಡ್ಕೊಂಡು ಕೊಡ್ಬೇಡ. ನೀವು ಎಲ್ಲ ಚೆನ್ನಾಗಲಿ, ಎಲ್ಲ ಖುಷಿಯಿಂದ ಇರ್ಬೇಕು ನೋಡಿ ಯಾವಾಗಲೂ. ಅಟ್ಯಾಚ್ಮೆಂಟ್ ಇರ್ಲಿ ಕೈ ಮಾಡ್ತೀನಿ ಬರ್ರಿ. ಅಲ್ಲ ಕೈ ಇರ್ಲಿ ಕೈ ಕೊಟ್ಟು ನೋಡಿ ನಾ ಅಂಟಿ ಅಲ್ಲೋ ಅಜ್ಜ ಅಜ್ಜಿ ಯಾಕಂದ್ರೆ ಅಜ್ಜ ಅಜ್ಜಿ ಟೈಪ್ ಅಂದ್ರೂ ಕಾಣಿಸಂಗಿಲ್ಲ. ಪಪ್ಪ ಫ್ರೆಂಡ್ ಅಲ್ಲಿ ಅಜ್ಜ ಅಜ್ಜಿ ಅನ್ಬೇಕು. ಇಲ್ಲ ಒಳ್ಳೆದಾಗ್ಲಿ. ಎಷ್ಟು ಜನ ಇಂದ ಆಶೀರ್ವಾದ ತಗೊಳ್ಳೋದು ಬರೀ ಇರ್ಲಿ, ಪರವಾಗಿಲ್ಲ. ಎಲ್ಲ ಚಲೋ ಆಗಿ ಹುಷಾರಾಗ್ರಿ, ಚೆನ್ನಾಗಿ ಓದ್ರಿ, ಅಭ್ಯಾಸ ಮಾಡ್ರಿ. ಥ್ಯಾಂಕ್ಸ್ ರೆಂಟಿ, ಭಾಳ ಚಲೋ ಅನಿಸ್ತು. ಓಕೆ ಮಾ, ಎಷ್ಟೊಂದು ಮಾತಾಡಿದ್ರು ನಿಮ್ಮ ಮಾತುಗಳು. ನೋಡ್ರಿ ಟೈಮ್ ಆಗಿದೆ ಇಲ್ಲ, ಚೆನ್ನಾಗೈತಿ ನೀವು ಬಂದ್ರಿ. ಇಲ್ಲ ನಮಗೂ ಒಂದು ಮತ್ತವ್ರು ಯಾರಿಗೆ ಕರ್ಕೋ. ಅಪ್ಪಿ ನೀನು ಹೋಗ, ಅವ್ರ ದೋಸ್ತಿ ಅದಾರ ಇಬ್ರು. ಓಕೆ ಮಾ, ಓಕೆ, ಆರಾಮಾಗಿರು. ಅಪ್ಪ ಅಮ್ಮ ಕರ್ಕೊಂಡ್ ಬರ್ಬೇಕು. ಹಾ, ನೀನು ಬಾ. ಬರ್ತೀವಿ ಮಾ, ಬರ್ತೀವಿ. ಹಾ, ಎಷ್ಟು ಮಾತಾಡ್ತೀಯದ ಒಂದೇ ದಿನ. ಮನೆಯವ್ರು ಹೆಂಗ್ ಬಿಟ್ಟಿರ್ತಾರೆ ಇನ್ನು ನಿನಗಲ್ಲಿ ಮನಿ ಟೈಮ್ ಪಾಸ್ ಆಗಲ್ಲ ಅವ್ರಿಗೆ, ನೀ ಇಲ್ಲದ್ರಲ್ಲಿ. ಓಕೆ ಬಾಯ್ ರೀ, ನೀವು ಬೇಗ ಬಂದ್ಬಿಡಿ, ಮತ್ತೆ ಬಾಯ್ ಮಾಡ್ಕೊಂಡು ಹೋಗ್ಯಾರ ಹೆಂಗ. ಓಕೆ ಮಾ, ಓಕೆ ಗುಡ್ ನೈಟ್, ಬಾಯ್, ಮತ್ತೆ ಬನ್ನಿ. ಚರ್ಚೆ ಸ್ಟಾರ್ಟ್ ಆಯ್ತು. ಮತ್ತೆ ಇನ್ನು ಮಾತಾಡ್ಕೋತ ಅವ್ರವ್ರದ್ದೆಲ್ಲ ಮಾತಾಡ್ಕೋತಿರ್ತಾರೆ. ಚಿನ್ನೂ ಬಿಡಕ್ಕೆ ಹೋದ್ರು. ಅವ್ರಿಗೆ ಟೈಮ್ ನೋಡಿ ಎಷ್ಟಾಗೈತಿ, ಇಲ್ಲಿ 8 ಗಂಟೆ ಟೈಮ್ ಆಗದ. ಒಮ್ಮೆ ಸಡನ್ನಾಗೆ ಸರ್ಪ್ರೈಸ್ ಮಾಡಿಬಿಟ್ಟಿದ್ದಾರೆ ಅವ್ರು. ಯಾರಂತನೂ ಪಾಪ ನಮ್ಗೆ ಗೊತ್ತಿಲ್ಲ, ಏನಿಲ್ಲ. ಆಮೇಲೆ ಗೊತ್ತಾಯ್ತು ಎಷ್ಟು ಮಾತಾಡಿದ್ಲಪ್ಪ ವೈಶಾಲಿ ಅಂತೂ. ಬಹಳ ಮಾತಾಡಿದ್ದ ಎಷ್ಟೊಂದು ಫ್ರೀಯಾಗೆಲ್ಲ ಮಾತಾಡಿದ್ಲು. ಆಮೇಲೆ ಖುಷಿ ಆಯಿತು ಇಬ್ರಿಗೂ, ವೈಶಾಲಿಗೆ ಆಮೇಲೆ ಮಂಜುಶ್ರೀಗೆ. ನೋಡಿ ಈಗಿನ ಜನ್ರೇಷನ್ ಯಾವ ರೀತಿ ಇರ್ತದೆ, ಎಷ್ಟು ಹಚ್ಕೋತಾರೆ, ಎಷ್ಟು ಖುಷಿ ಆಗ್ತದೆ ಅವರಿಗೆ. ನಮಗೆ ಯೂಟ್ಯೂಬ್ ಚಾನಲ್ ಒಳಗೆ ನೋಡಿದಾರಂತಾರಂತವ್ರೆ, ನೋಡ್ಕೊಂಡು ಬಂದಿದ್ದಾರೆ. ಎಷ್ಟೆಲ್ಲ ಆ್ಯಕ್ಟಿವ್ ಇದೀರಿ, ಹೆಂಗೆ ಮಾಡ್ತೀರಿ ಇದೆಲ್ಲ ನೀವು, ಎಷ್ಟು ಒಳ್ಳೆಯವ್ರು ಇದ್ದೀರಿ ಅಂತ ಎಷ್ಟೊಂದು ಹೊಗಳಿದ್ದು ಗೊತ್ತಾ. ಏನು ಹೇಳೋದೇನೇ ಇಲ್ಲ, ಭಾಳ ಮಾತಾಡಿದ್ಲು ಅವಳು. ವೈಶಾಲಿನೂ ಭಾಳ ಮಾತಾಡಿದಾಳೆ. ಚೆನ್ನಾಗಾಯ್ತು. ಮತ್ತು ಹೊಸವಾಗಿ ಅವ್ರ ಪಾಪ ಈ ಕಡೆಯಿಂದ ಆರ್ಮಿಯಿಂದ ಡ್ಯೂಟಿ ಮುಗಿಸ್ಕೊಂಡು ಹೊಸವಾಗಿ ಬಂದಾರಂತ. ಅವರಿಗೆಲ್ಲ ಇಲ್ಲೆಲ್ಲ ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಟೈಮ್ ತೊಗೋತದ. ಹೊಸ ಜಾಗ, ಅದಕ್ಕೆ ಚಿನ್ನೂಗಂದೆ ಅವ್ರು ಎಲ್ಲಿ ಮನೆ ಇದೆಯಲ್ಲ ಅಲ್ಲಿ ಸ್ವಲ್ಪ ಮನೆ ಕಡೆ ಬಿಟ್ಟು ಬರೀ ಅವರಿಗೆ. ಪಾಪ ಟೈಮ್ ಆಗದ, ರಾತ್ರಿ 8 ಆಗದ, ಬಿಡಕ್ಕೆ ಹೋಗಿದ್ದಾರೆ. ಮತ್ತು ನಾನು ಈಗ ನಂದೇನೇನು ಕೆಲಸಗಳದಾವಲ್ಲ ಒಮ್ಮೆ ಸಡನ್ನಾಗಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಮತ್ತು ಏನೇನು ಗ್ಯಾಸ್ ಕಟ್ಟಿ ಅದು ಇದು ಎಲ್ಲ ತುಂಬಿಟ್ಟಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಜಲೇಬಿ ಅದು ಇದು ಎಲ್ಲ ಸಮೋಸ ಎಲ್ಲ ಅವ್ರಿಗೆ ತರಿಸಿದ್ವಿ. ಚಿನ್ನು ಬರಬೇಕಾದ್ರೆ ಅಂದರು ಏನು ತೊಗೊಂಬರ್ಲಿ ಅಂತ. ಆಮೇಲೆ ಸಮೋಸ ತೊಗೊಂಬರ್ರಿ ಅಂತ ಅಂದಮೇಲೆ ತೊಗೊಂಬಂದರು ಸಮೋಸ ಅದು. ಮತ್ತು ನಾನು ಚುಕ್ಕು ಎಣ್ಣೆ ತಲೆಗೆ ಬಡ್ಕೊಂಡು ಕೂತಿದ್ದೀನಿ ಇವತ್ತು. ಭಾಳ ಸೆಕೆ ಆಗ್ತಾಯಿತ್ತು, ಭಾಳ ಅಂದ್ರೆ ಭಾಳ. ಪಾಪ ಅವ್ನು ಬಾಗ್ಲ ತೆಗಿತಾ ಇದ್ದಾನೆ. ಮಾಜಾರ ಸರ್ಕೌತಿ ಬಿಟ್ಟು ಬಂದ್ರ ಹೌದಾ, ಚಲೋ ಆಯ್ತು ನೋಡಿ. ತಗೊಂಡು ಈ ಕಡೆ ಕೈಯಾಗಿ ಈ ಕಡೆ ತಗೊಂಡ ನೋಡಿ ಆ್ಯಪಲ್ಲ. ಅರಿ ನೋಡಿದ್ರಲ್ಲ ಅಭಿಮಾನಿಗಳೇ, ಇವತ್ತು ಅಚಾನಕ್ ಆಗಿ ಯಾರು ಬಂದ್ರು
ಎಷ್ಟು ಜನ ಬಂದ್ರು, ಹೆಂಗ ನಮ್ಮ ಜೊತೆಗೆ ಇದ್ರು, ಎಷ್ಟು ಖುಷಿ ಪಟ್ರು, ನಾವು ಎಷ್ಟು ಖುಷಿ ಪಟ್ಟಿವಿ. ಮಕ್ಕಳು ಕರ್ಕೊಂಡ್ ಬಂದಿದ್ರು, ಅವ್ರು ಬೇರೆ ಯಾರೂ ಅಲ್ಲ, ನನ್ನ ಹಳೆಯ ಮಿತ್ರ, ನನ್ನ ಊರಿನ ನನ್ನ ಗೆಳೆಯ ಸಿಂಧು ಕುರುಬೇಟದವರು, ಬಹಳ ಬೇಕಾದವರು, ಆತ್ಮೀಯರು. ಅವರ ಹೆಸರು ಆದಪ್ಪ ಜೈನ್ ಅಂತ ಹೇಳಿ. ಅವರ ಮಗಳು, ಅವರ ಮನೆಯವರು ಮಿಲಿಟರಿಯಲ್ಲಿ ಸರ್ವಿಸ್ ಮಾಡ್ತಾ ಇದ್ರು, ಈಗ ತಾನೇ ರಿಟೈರ್ ಆಗಿ ಬಂದಿದ್ದಾರೆ. ಅವರು ಸಿವಿಲ್ ಸರ್ವಿಸ್ ಮತ್ತೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಳ್ಳೆಯ ಮಗ ಪೃಥ್ವಿರಾಜ್ ಬಹಳ ಇಂಟೆಲಿಜೆಂಟ್ ಇದ್ದಾನೆ. ಅವಳ ಜೊತೆಗೆ ಅವರ ಆದಪ್ಪ ಅವರ ಮಗಳು ವೈಶಾಲಿ, ಅವಳ ಗೆಳತಿ ಮಂಜುಶ್ರೀ ಕೂಡ ಬಂದಿದ್ರು, ಅವ್ರ ಮಕ್ಕಳು ಬಂದಿದ್ರು. ನಮ್ಮ ಮನೆ ಅವ್ರು ಬಹಳ ಸಲ ಹೊರಗಿಂದ ನೋಡಿದ್ರಂತೆ, ಅವ್ರಿಗೆ ಬಹಳ ಇಷ್ಟ ಆಗಿದ್ರಂತೆ. ನಮ್ಮ ಮನೆ ಒಳಗಡೆ ಯಾವಾಗ ನಾವು ಹೋಗ್ತೀವಿ, ಯಾವಾಗ ನೋಡ್ತೀವಿ ಅಂತ ಅನ್ಕೊಂಡಿದ್ರಂತೆ. ಸೊ ನಮ್ಮ ಮನೆ ನೋಡುವಂತ ಅವಕಾಶ ಅವ್ರಿಗೆ ಆಕಸ್ಮಿಕವಾಗಿ ಸಿಕ್ತು. ಕನಸು ಇವತ್ತು ಪೂರ್ತಿ ಆಯ್ತು. ಅವ್ರದ್ದು ನಮಗೆ ಪರಿಚಯ ಇರ್ಲಿಲ್ಲ, ಆದ್ರೂ ಕೂಡ ಏನೋ ಒಂದು ಕಾರಣದಿಂದ ಆ ಮಂಜುಶ್ರೀಗೆ ಕೂಡ ನಮ್ಮ ಮನೆ ನೋಡುವಂತಹ ಭಾಗ್ಯ ಅವ್ರಿಗೂ ಎಲ್ಲ ಒಳ್ಳೆಯದಾಗ್ಲಿ, ಚಲೋ ಆಗ್ಲಿ, ಅವ್ರ ಮಕ್ಕಳದೆಲ್ಲ ಭವಿಷ್ಯ ಉಜ್ವಲ ಆಗ್ಲಿ ಅಂತೇಳಿ ನಾವ ಒಂದ್ ಸಣ್ಣ ಸ್ಮಾಲ್ ಇದು ಒಂದು ವಿಡಿಯೋ ಆಗ್ತದ ನಮ್ದ. ಒಮ್ಮೆ ಸಡನ್ ಆಗಿ ನಾವು ಅವ್ರು ಬಂದ್ರು, ನಾವು ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ. ಬಹಳಷ್ಟು ಇಂತ ಆಕ್ಟಿವಿಟೀಸ್ ನಮ್ಮ ಲೈಫ್ ಅಲ್ಲಿ ಅಚಾನಕ್ ಆಗ್ತಾ ಇರ್ತಾವ. ನಾವು ಅನ್ಕೊಂಡಿರೋದಿಲ್ಲ, ಬಟ್ ಆಗ್ತಾ ಇರ್ತಾವ. ಬಟ್ ಚಲೋ ಆಗ್ತಾವ, ಒಳ್ಳೇದಾಗ್ತಾವ. ನಮಗೂ ತೃಪ್ತಿ ಆಗ್ತದ, ಅವರು ಖುಷಿ ಪಡ್ತಾರ. ಸೊ ಸರ್ವೇ ಜನ ಸುಖಿನೋ ಭವಂತು. ಮತ್ತೆ ಭೇಟಿ ಆಗೋಣ. ನೋಡ್ರಿ, ನಿಮ್ಗೆ ಇಷ್ಟ ಆಗ್ತದ ಮತ್ತೆ ಕಾಮೆಂಟ್ ಮಾಡ್ರಿ. ನಿಮ್ಮ ಹಿತೈಷಿ ಬಂಧುಗಳು ಶೇರ್ ಮಾಡ್ರಿ. ಆಮೇಲೆ ಕಾಮೆಂಟ್ ಮಾಡೋದು ಬರೆಯಕ್ ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ರಿ. ಯಾರು ಮಾಡಿದವರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ. ನಮ್ಮ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ನಮ್ಮ ಕಡೆಯಿಂದ ಬಹಳ 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 ಧನ್ಯವಾದ. ನೋಡ್ರಿ.